ಜಿಲ್ಲಾಸ್ಪತ್ರೆ ನೂತನ ಕಟ್ಟಡಕ್ಕೆ ಶಿಫ್ಟ್ ಆಗಿದೆ. ಆದರೂ ಕೂಡ ಕಿರಿಕಿರಿ ಅನ್ನೋದು ತಪ್ತಾ ಇಲ್ಲ. ಒಂದೇ ಬೆಡ್ನ ಮೇಲೆ ಇಬ್ಬರು ಮಕ್ಕಳನ್ನ ಹಾಕಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿರುವ ತಾಯಿ ಮಕ್ಕಳ ವಾರ್ಡ್ ಇದು. ಕಳೆದೊಂದು ವಾರದಿಂದ ವಾರ್ಡ್ ಸರಿಯಾಗಿ ಸ್ವಚ್ಛ ಮಾಡ್ತಾ ಇಲ್ವಂತೆ. ಒಂದೊಂದು ಬೆಡ್ ಮೇಲೆ ಇಬ್ಬಿಬ್ರು ಮಕ್ಕಳನ್ನ ಹಾಕ್ತಾರೆ. ಜಿಲ್ಲಾಸ್ಪತ್ರೆ ವೈದ್ಯರ ವಿರುದ್ಧ ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಜಿಲ್ಲಾಸ್ಪತ್ರೆಯ ಡಿಸಿ ಅವರನ್ನ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರ ಕೂಡ ಕೊಡ್ತಾರೆ. ಇತ್ತೀಚೆಗೆ ಮಕ್ಕಳಲ್ಲಿ ಅನಾರೋಗ್ಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆಸ್ಪತ್ರೆಗೆ ಬಂದರೆ ಜಿಲ್ಲಾಸ್ಪತ್ರೆಯಲ್ಲಿ, ಅದರಲ್ಲೂ ತಾಯಿ ಮಕ್ಕಳ ವಾರ್ಡ್ನಲ್ಲಿ ಮಕ್ಕಳಿಗೆ ಸರಿಯಾದಂತಹ ವ್ಯವಸ್ಥೆ ಸಿಗ್ತಾ ಇಲ್ಲ. ಒಂದು ಬೆಡ್ನಲ್ಲಿ ಇಬ್ಬಿಬ್ರು ಮಕ್ಕಳನ್ನ ಮಲಗಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ವಿಭಾಗದಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯ ಮಕ್ಕಳು ರೋಗಿಗಳಾಗಿ ಜಿಲ್ಲಾಸ್ಪತ್ರೆಗೆ ಈಗ ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡಿದೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಆಸ್ಪತ್ರೆಗೆ ಬರೋದ್ರಿಂದ ಅಲ್ಲಿ ಜನದಟ್ಟಣೆ ಜಾಸ್ತಿ ಆಗಿದೆ. ಹಾಗಾಗಿ ಕೆಲವ್ರಿಗೆ ಒಂದು ಬೆಡ್ಡಲ್ಲಿ ಇಬ್ಬರು ಮೂರನ್ನ ಪೇಷಂಟ್ಸ್ ಹಾಕಿ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಈಗ ಸದ್ಯ ಅದು ಈಗ ಕಮ್ಮಿಯಾಗಿದೆ. ಕೆಲವೊಂದು ಸರಿ ಆ ಥರ ಆಗುತ್ತೆ. ಆದಾಗ ನಾವು ಯಾರನ್ನೂ ಹೊರಗೆ ಕಳ್ಸೋಕ್ಕಾಗೋದಿಲ್ಲ. ಸಮಯದಲ್ಲಿ ನಾವು ಅವ್ರನ್ನ ಹೊರಗಡೆ ಕಳಿಸ್ದಂಗೆ ನಾವು ಇಲ್ಲೇ ಆಸ್ಪತ್ರೆ ಇಬ್ಬಿಬ್ಬರನ್ನ ಹಾಕಿ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದು ಸತ್ಯ. ಇನ್ನು ಮುಂದೆ ಅದು ಹೆಚ್ಚಿನದಾಗಿ ಇನ್ನೂ ಪ್ರಸ್ತಾವನೆ ಕಳಿಸ್ತೀವಿ. ಇನ್ನೊಂದು 50 ಬೆಡ್ಡಿಂದು ಆಸ್ಪತ್ರೆ ಮಾಡೋದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲ ಅಂಥ ಪೇಷಂಟ್ಗಳಿಗೆ ಯಾರೂ ಹಾಕಲ್ಲ. ಕೆಮ್ಮಿನವ್ರನ್ನ ಏನೋ ಜೊತೆಗೆ ಹಾಕೋದಿಲ್ಲ. ಏನೋ ಸಾಧಾರಣ ಹೊಟ್ಟೆ ನೋವು ಅಂಥವ್ರನ್ನ, ಯಾವ ಸೋಂಕು ಹರಡದಂಥವ್ರನ್ನ ಹಾಕಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಯಾರು ಸೋಂಕು ಹರಡೋಂಥವು ಯಾರನ್ನೂ ಒಂದೇ ಬೆಡ್ಡಲ್ಲಿ ಮಲಗಿಸಲ್ಲ. ಮಕ್ಕಳ ವಿಭಾಗದಲ್ಲಿ ತುಂಬ ಹೆಚ್ಚಿನ ಸಂಖ್ಯೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.